ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ KPSC. ಸೊ ಗೊತ್ತಿರೋ ಹಾಗೆ ಪ್ರಿಲಿಮ್ಸ್ ಮುಗ್ದಿದೆ, ನಿನ್ನ ರಿಸಲ್ಟ್ ಬರುವಂಥ ಹಂತದಲ್ಲಿ ನಾವಿದ್ದೀವಿ. ಸೊ ಎನ್ವಿರಾನ್ಮೆಂಟ್ ಮೈನ್ಸ್ ಕೋರ್ಸನ್ನು ನಮ್ಮ KPSC ವತಿಯಿಂದ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಈ ಕ್ಲಾಸ್ ಏನು ಅಂತಂದರೆ ಮೈನ್ಸ್ ಪರ್ಸ್ಪೆಕ್ಟಿವಿಂದ ನಾವು ಯಾವ್ಯಾವ ಟಾಪಿಕ್ಸ್ನ ಕವರ್ ಮಾಡಬೇಕು ಅಂತ. ಸೊ ಆ ಸಿಲೆಬಸ್ನ ಟೋಟಲಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಟೋಟಲ್ ಆಗಿ ಯು ಕ್ಯಾನ್ ಸಿ ದ ಸಿಲೆಬಸ್ ಕಾಪಿ ತುಂಬ ಡೀಟೇಲ್ ಆಗಿದೆ. ಓಕೆ, ಸೊ ಎನ್ವಿರಾನ್ಮೆಂಟ್ ಎಕಾಲಜಿ ಸಬ್ಜೆಕ್ಟ್. ಓಕೆ, ಎನ್ವಿರಾನ್ಮೆಂಟ್ ಎಕಾಲಜಿ ಸಬ್ಜೆಕ್ಟು ನಿಮಗೆ GS ಪೇಪರ್ ತಿಳಿಸ್ಕೊಳ್ಳಿ. GS ಪೇಪರ್ 3ನಲ್ಲಿ ಸೆಕ್ಷನ್ 3ನಲ್ಲಿ ಬರುತ್ತೆ. ಓಕೆ, ಸೊ ಫಸ್ಟ್ ನಾನು ಐ ವಿಲ್ ಇಂಟ್ರೊಡ್ಯೂಸ್ ದ ಸಬ್ಜೆಕ್ಟ್. ಓಕೆ, ಯಾವ ಪೇಪರಲ್ಲಿ ಬರುತ್ತೆ, ಯಾವ ಸೆಕ್ಷನಲ್ಲಿ ಬರುತ್ತೆ, ಮತ್ತು ಎಷ್ಟು ಕ್ವಶನ್ಸ್ ಬರುತ್ತೆ. ಸೊ ದಿಸ್ ಐ ವಿಲ್ ಇಂಟ್ರೊಡ್ಯೂಸ್ ಫಸ್ಟ್. ಅಲ್ಲಿ ಬುಕ್ ಲಿಸ್ಟ್ ಯಾವ್ದು ಓದಬೇಕು, ಓಕೆ, ಸೊ ನೋಟ್ಸ್ ಯಾವ್ದು ಓದಬೇಕು, ಸಿಲೆಬಸ್ ಏನಿದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಬರೋಣ. ಸೊ ಎನ್ವಿರಾನ್ಮೆಂಟ್ ಇಕಾಲಜಿ ಆಸ್ ಎ ಸಬ್ಜೆಕ್ಟು. ಓಕೆ, GS ಪೇಪರ್ 3. ಓಕೆ, GS ಪೇಪರ್ 3 ಸೆಕ್ಷನ್ 3ನಲ್ಲಿ ಬರುತ್ತೆ. ಓಕೆ, ಸೊ ಕಳೆದ ಅಂದ್ರೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿದಾಗ 2014, 2017, 2021 ಮೈನ್ಸ್ ಪರೀಕ್ಷೆಗಳನ್ನ ನೋಡಿದಾಗ, ಮುಖ್ಯ ಪರೀಕ್ಷೆಗಳನ್ನು ನೋಡಿದಾಗ ಆವರೇಜ್ 8 ಕ್ವಶನ್ ಅಂತೂ ಬಂದೇ ಬರುತ್ತೆ. ಓಕೆ, ಸೊ ಸೆಕ್ಷನ್ 3 ಇಂದ 8 ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ. ಬಟ್ ಕೆಲವೊಮ್ಮೆ ಅದು 10 to 11 ಕ್ವಶನ್ಸ್ ಅನ್ನ ಕೇಳಿದಂತ ಇತಿಹಾಸವೂ ಕೂಡ ನಾವು ಕಾಣ್ತಾ ಹೋಗ್ತೀವಿ. ಸೊ ಇಟ್ ಮೇ ಕಮ್ ಅರೌಂಡ್ 8 ಕ್ವಶನ್ಸ್, 8 ಅಂತೂ ಆವರೇಜ್ ಬಂದೇ ಬರುತ್ತೆ. ಬಟ್ ಸಮ್ಟೈಮ್ಸ್ ಇಟ್ ಮೇ ಎಕ್ಸ್ಟೆಂಡ್ ಟು 10 or 11. ಸೊ ಹೈ ವೇಟೇಜ್ ಇರೋಂಥ ಸಬ್ಜೆಕ್ಟ್. ಓಕೆ, ಸೊ ನೀವು 10 ಅಂತ ಹಾಕೊಂಡ್ರು ಕೂಡ 10 ಕ್ವಶನ್ಸ್ ಇಂಟು 12.5 ಅಂತ 12.5 ಮಾರ್ಕ್ಸ್ ಅಂತ ಹಾಕೊಂಡ್ರು ಕೂಡ ಇಟ್ ಈಸ್ 125 ಮಾರ್ಕ್ಸ್, ವಿಚ್ ಇಸ್ ಅ ಹ್ಯೂಜ್ ವೇಟೇಜ್. ಓಕೆ, ಈಗ GS ಪೇಪರ್ 3 ನೀವು ಎಂಟೈರ್ 250 ಮಾರ್ಕ್ಸ್ ಅಂತ ತಗೊಂಡ್ರೆ, ಅದರಲ್ಲಿ 125 ಮಾರ್ಕ್ಸ್ ಅನ್ನ ಎನ್ವಿರಾನ್ಮೆಂಟ್ ಇಕಾಲಜಿನೇ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ಒನ್ ಥಿಂಗ್. ಓಕೆ, ಸೊ ಬುಕ್ಸ್ ಮೈನ್ಸ್ಗೆ ಯಾವುದು ಚೆನ್ನಾಗಿರುತ್ತೆ ಅಂತ ಕೇಳಿದ್ರೆ, ಮಾರ್ಕೆಟಲ್ಲಿ ತುಂಬಾ ಬುಕ್ಸ್ ಇದಾವೆ. ಸ್ಟ್ಯಾಂಡರ್ಡ್ ಬುಕ್ ಅಂತ ನಾವು ಇಂಗ್ಲಿಷ್ ಮೀಡಿಯಂ ಅವ್ರಿಗೆ PMF IAS ಸಜೆಸ್ಟ್ ಮಾಡ್ತೀವಿ ಯಾವಾಗಲೂ. ಓಕೆ, ಸೊ PMF IAS 3rd ಎಡಿಷನ್ ಬುಕ್ ಬಹಳ ಚೆನ್ನಾಗಿದೆ. ಕನ್ನಡ ಮಾಧ್ಯಮದವರು PV ಭೈರಪ್ಪ ಪುಸ್ತಕ ಓದ್ತಾರೆ, ಇಲ್ಲಾಂದ್ರೆ ವಿನೋದ್ ಕುಮಾರ್ ಚೌಹಾಣ್ ಪುಸ್ತಕ ಓದ್ತಾರೆ. ಸೊ ಎನಿವೇ ದಿಸ್ ದ ಬುಕ್ ಲಿಸ್ಟ್. ಓಕೆ, ನಾನು ಜಸ್ಟ್ ಟು ಬ್ರೀಫ್ ದ ಸಿಲೆಬಸ್ ಬ್ರೀಫ್ ಮಾಡೋದಕ್ಕೋಸ್ಕರ ನಿಮ್ಗೊಂದು ಐಡಿಯಾ ಕೊಡ್ತಾ ಬರ್ತೀನಿ. ಟೋಟಲ್ ದರ್ ಆರ್ 12 ಯೂನಿಟ್ಸ್. ಟೋಟಲ್ ದರ್ ಆರ್ 12 ಯೂನಿಟ್ಸ್ ಇದೆ. ಬಟ್ ಇದನ್ನ ಸಿಲೆಬಸ್ ವೈಸ್ ಪ್ರತಿಯೊಂದು ವರ್ಡ್ನ ಕೀವರ್ಡ್ಸ್ನ ಓದೋದಕ್ಕಿಂತ ಅದನ್ನ ಚಾಪ್ಟರ್ ವೈಸ್ ಅರ್ಥ ಮಾಡ್ಕೊಂಡ್ರೆ ಬಹಳ ಬೆಟರ್ ಇರುತ್ತೆ. ಸೊ ದಟ್ ಒಂದು ಕ್ಲಾರಿಟಿ ಬರುತ್ತೆ, ಐಡಿಯಾ ಬರುತ್ತೆ, ಏನು ಓದಬೇಕು ಏನು ಓದಬಾರ್ದು ಅಂತ ಬರುತ್ತೆ. ಸೊ ವಿಲ್ ಡಿಸ್ಕಸ್, ಆಯ್ತಾ. ಫಸ್ಟ್ ಒಂದು ಬೇಸಿಕ್ಸ್ ಆಫ್ ಇಕಾಲಜಿ ಅಂತ. ಓಕೆ, ಸೊ ಬೇಸಿಕ್ಸ್ ಆಫ್ ಇಕಾಲಜಿ. ಓಕೆ, ಸೊ ಬೇಸಿಕ್ಸ್ ಆಫ್ ಇಕಾಲಜಿಯಿಂದ ಪ್ರಿಲಿಮ್ಸ್ಗೆ ಹೆಚ್ಚು ಪ್ರಶ್ನೆ ಬರುತ್ತೆ, ಮೈನ್ಸ್ಗೆ ಸ್ವಲ್ಪ ಕಡಿಮೆ ಬರುತ್ತೆ ಯಾವಾಗಲೂ. ಸೊ ಬೇಸಿಕ್ಸ್ ಆಫ್ ಇಕಾಲಜಿನಲ್ಲಿ ಏನ್ ಕೇಳ್ತಾನೆ ಅಂತಂದ್ರೆ ದ ಆಸ್ಕ್ ಟರ್ಮ್ಸ್. ಓಕೆ, ಟರ್ಮಿನಾಲಜೀಸ್ ಹೆಚ್ಚು ಪ್ರಶ್ನೆ ಕೇಳ್ತಾನೆ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಎನ್ವಿರಾನ್ಮೆಂಟ್, ವಾಟ್ ಈಸ್ ಬಯೋಟಿಕ್ ಕಾಂಪೌಂಡ್, ಎಬಯೋಟಿಕ್ ಕಾಂಪೋನೆಂಟ್. ಓಕೆ, ಎನ್ವಿರಾನ್ಮೆಂಟಲ್ ಇಂಟ್ರಾಕ್ಷನ್ಸ್ ಪ್ರೆಸೆಂಟ್ ಇನ್ ದ ಎನ್ವಿರಾನ್ಮೆಂಟ್. ಓಕೆ, ಅಂದ್ರೆ ಎನ್ವಿರಾನ್ಮೆಂಟಲ್ ಬರ್ತಕ್ಕಂಥ ಇಂಟ್ರಾಕ್ಷನ್ಸ್. ಎಕಾಲಜಿ ಅಂತಂದ್ರೆ ಏನು, ಎಕಲಾಜಿಕಲ್ ಆರ್ಗನೈಸೇಷನ್ ಅಂತಂದ್ರೆ ಏನು, ಹ್ಯಾಬಿಟ್ಯಾಟ್ ಅಂದ್ರೆ ಏನು, ಎಕಲಾಜಿಕಲ್ ನಿಶ್ ಅಂತಂದ್ರೆ ಏನು, ಈಕೋಟೋನ್ ಅಂತಂದ್ರೆ ಏನು, ಎಡ್ಜ್ ಎಫೆಕ್ಟ್ ಅಂತಂದ್ರೆ ಏನು, ಈಕೋಟೋಪ್ ಅಂತಂದ್ರೆ ಏನು, ಎಕಲಾಜಿಕಲ್ ಫುಟ್ ಪ್ರಿಂಟ್ ಅಂತಂದ್ರೆ ಏನು. ಸೊ ಮೋರ್ ಓವರ್, ಸೊ ಬೇಸಿಕ್ಸ್ ಆಫ್ ಇಕಾಲಜಿ ಅಂತ ಬಂದಾಗ ಒಂದು ವಿ ಇಂಟ್ರೊಡ್ಯೂಸ್ ದ ಸಬ್ಜೆಕ್ಟ್ ಆಸ್ ವೆಲ್ ಆಸ್ ವಿ ಇಂಟ್ರೊಡ್ಯೂಸ್ terminologies. That is very important. Second thing is that we speak about ecosystem. Okay, so ecosystem chapter ಅಲ್ಲಿ we speak about environment in detail. Okay, ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀವಿ. ಅಂದ್ರೆ ಎನ್ವಿರಾನ್ಮೆಂಟ್ ಅಂದ್ರೆ ಏನು, ಕಾಂಪೊನೆಂಟ್ಸ್ ಆಫ್ ಇಕೋಸಿಸ್ಟಮ್ ಅಂತಂದ್ರೆ ಏನು. ಸೊ ಕಾಂಪೊನೆಂಟ್ಸ್ ಆಫ್ ಇಕೋಸಿಸ್ಟಮ್, ಅದರಲ್ಲಿ ಕ್ಲಾಸಿಫಿಕೇಶನ್ ಆಫ್ ಎಬಯೋಟಿಕ್ ಕಾಂಪೊನೆಂಟ್ಸ್, ಕ್ಲಾಸಿಫಿಕೇಶನ್ ಆಫ್ ಬಯೋಟಿಕ್ ಕಾಂಪೊನೆಂಟ್ಸ್, ಫುಡ್ ಚೈನ್, ಫುಡ್ ವೆಬ್, ಎಕಲಾಜಿಕಲ್ ಪಿರಮಿಡ್ಸ್ ಅಂತಂದ್ರೆ ಏನು, ಎಕಲಾಜಿಕಲ್ ಸಕ್ಸೆಷನ್ ಅಂತಂದ್ರೆ ಏನು. ಓಕೆ, ಅಂಡ್ ಎಕಲಾಜಿಕಲ್ ಇಂಟ್ರಾಕ್ಷನ್ಸ್ ಅಲ್ಲಿ ಪಾಸಿಟಿವ್ ಇಂಟ್ರಾಕ್ಷನ್ಸ್, ನೆಗೆಟಿವ್ ಇಂಟ್ರಾಕ್ಷನ್ಸ್. ಸೊ ಈ ತರ ಒಂದು ಇಕೋಸಿಸ್ಟಮ್ ಕಾಂಪೊನೆಂಟ್ಸ್ ಅನ್ನು ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ಇಂಪಾರ್ಟೆಂಟ್. ಅಂಡ್ ಥರ್ಡ್ ಈಸ್ ಬಯೋಜಿಯೋಕೆಮಿಕಲ್ ಸೈಕಲ್ಸ್ ಅಂತ. ಓಕೆ, ಸೊ ಬಯೋಜಿಯೋಕೆಮಿಕಲ್ ಸೈಕಲ್ಸ್ ಅಂತ. ಸೊ ಯೂಶುವಲಿ ಏನಾಗುತ್ತೆ, ಈ ಮೂರ್ ಚಾಪ್ಟರ್ ಇಂದ ಹೆಚ್ಚು ಪ್ರಶ್ನೆಗಳು ಪ್ರಿಲಿಮ್ಸಿಗೆ ಬರ್ತವೆ. ಓಕೆ, ಮೈನ್ಸ್ ಸ್ವಲ್ಪ ಕಡಿಮೆ, ಯಾವಾಗ್ಲೂ ಎಲ್ಲ 1 ಅಥವಾ 2 ಪ್ರಶ್ನೆ ಬಂದಿದ್ದು ಹೆಚ್ಚಿದೆ ಅಷ್ಟೇ. ಓಕೆ, ಬಟ್ ಬಯೋಜಿಯೋಕೆಮಿಕಲ್ ಸೈಕಲ್ಸ್ ಅಲ್ಲಿ ವಿ ಸ್ಟಡಿ ಅಬೌಟ್ ಪಾತ್ವೇಸ್. ಓಕೆ, ಸೊ
ಸೊ ಕಾರ್ಬನ್ ಸೈಕಲ್ ಅಂದ್ರೆ ಏನು, ಆಕ್ಸಿಜನ್ ಸೈಕಲ್ ಅಂತಂದ್ರೆ ಏನು, ನೈಟ್ರೋಜನ್ ಸೈಕಲ್ ಅಂತಂದ್ರೆ ಏನು, ವಾಟರ್ ಸೈಕಲ್, ಸಲ್ಫರ್ ಸೈಕಲ್, ಕ್ಯಾಲ್ಸಿಯಂ ಸೈಕಲ್, ಫಾಸ್ಫರಸ್ ಸೈಕಲ್. ಸೊ ವಿ ಸ್ಟಡಿ ಅಬೌಟ್ ಸೈಕಲ್ಸ್. ಸೊ ಮೋರ್ ಓವರ್ ಇದೊಂಥರ ಹೆಚ್ಚು ಪ್ರಿಲಿಮ್ಸ್ ಓರಿಯೆಂಟೆಡ್ ಚಾಪ್ಟರ್ ಅಂತ ಹೇಳ್ತೀನಿ ನಾನು. ಓಕೆ, ಸೊ ಹೆಚ್ಚು ಪ್ರಿಲಿಮ್ಸ್ ಓರಿಯೆಂಟೆಡ್ ಚಾಪ್ಟರ್. ಮೈನ್ಸ್ ಅಂತೂ ಪ್ರಶ್ನೆ ಬರೋದಿಲ್ಲ, ಬಟ್ ವೆನ್ ಯು ಕಮ್ ಟು ದ ಮೈನ್ಸ್, ಎಕ್ಸ್ಕ್ಲೂಸಿವ್ಲಿ ಮೈನ್ಸ್ ಟಾಪಿಕ್ಸ್ ಅಂತ ಬಂದಾಗ ಎಸ್ ನೋಡಿ, ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಅಂತ ಇದೆ. ಓಕೆ, ಸೊ ಇಲ್ಲಿಂದ ಹೆಚ್ಚು ಪ್ರಶ್ನೆಗಳು, ಓಕೆ, ಹೆಚ್ಚು ಪ್ರಶ್ನೆಗಳು ಮೈನ್ಸಿಗೆ ಬರ್ತವೆ. ಓಕೆ, ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್. So we know that, okay, when we classify terrestrial ecosystem, we study about forest ecosystem here, forest ecosystem. So we know that based upon climatic conditions, we have 5 types of forest: tropical evergreen forest, tropical deciduous forest, Mediterranean forest, temperate deciduous forest, boreal or coniferous forest. So on the 5 types of forest ಬಗ್ಗೆ ಹೋಗ್ತೀವಿ. And we speak about grassland ecosystem also. Okay, so tropical grasslands ಅಂದ್ರೆ ಏನು, temperate grasslands ಅಂದ್ರೆ ಏನು. We speak about desert ecosystem, hot deserts, cold deserts. Okay, we speak about tundra ecosystem. Okay, Arctic tundra, alpine tundra. So ಎಲ್ಲ ಅಂದ್ರೆ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ಸ್ ಬಗ್ಗೆ ಓದ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಬಂದು ವಿ ಸ್ಪೀಕ್ ಅಬೌಟ್ ಅಕ್ವಾಟಿಕ್ ಇಕೋಸಿಸ್ಟಮ್. ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋಂಥ ಚಾಪ್ಟರ್ ಇದು. ಓಕೆ, ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋಂಥ ಚಾಪ್ಟರ್. ಯಾಕೆ ಅಂತಂದ್ರೆ ಆಸ್ ಎ ಪಾರ್ಟ್ ಆಫ್ ಇಕೋಸಿಸ್ಟಮ್, ಓಕೆ, ವಿ ಸ್ಟಡಿ ವೆಟ್ಲ್ಯಾಂಡ್ಸ್. ವೆಟ್ಲ್ಯಾಂಡ್ಸ್ ಬಗ್ಗೆ ಅಂತೂ ಹೆಚ್ಚು ಒಂದು ಪ್ರಶ್ನೆ ಗ್ಯಾರಂಟಿ ಇದ್ದೇ ಇರುತ್ತೆ. ರಾಮ್ಸರ್ ಸೈಟ್ಸ್ ಡಿಕ್ಲೇರ್ ಆಗ್ತಿರೋದ್ರಿಂದ, ರಾಮ್ಸರ್ ಸೈಟ್ಸ್ ಗಳು ಸದಾ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ವೆಟ್ಲ್ಯಾಂಡ್ಸ್ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡ್ತೀವಿ. ದೆನ್ ವಿ ಸ್ಪೀಕ್ ಅಬೌಟ್ ಮ್ಯಾಂಗ್ರೂವ್ಸ್. ಓಕೆ, ದೆನ್ ವಿ ಸ್ಪೀಕ್ ಅಬೌಟ್ ಮ್ಯಾಂಗ್ರೂವ್ ಫಾರೆಸ್ಟ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ತುಂಬಾ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ದೆನ್ ವಿ ಸ್ಪೀಕ್ ಅಬೌಟ್ ಕೋರಲ್ಸ್. ಓಕೆ, ಕೋರಲ್ ರೀಫ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಬಿಕಾಸ್ ಯಾವಾಗ್ಲೂ ಕೋರಲ್ ಬ್ಲೀಚಿಂಗ್ ಆಗ್ತಾನೆ ಇದೆ. ಸೊ ಕೋರಲ್ ಬ್ಲೀಚಿಂಗ್ ಇಸ್ ಇನ್ ನ್ಯೂಸ್. ಸೊ ಲೈಕ್ ಎಕ್ಸ್ಕ್ಲೂಸಿವ್ ಮೈನ್ ಟಾಪಿಕ್ಸ್. ಓಕೆ, ಫಾರೆಸ್ಟ್ ಬಗ್ಗೆ, ಗ್ರಾಸ್ ಲ್ಯಾಂಡ್ಸು, ಡೆಸರ್ಟ್ಸು, ತಂಡ್ರಾ, ವೆಟ್ಲ್ಯಾಂಡ್ಸು, ಮ್ಯಾಂಗ್ರೂವ್ಸ್, ಕೋರಲ್ಸ್ ಬಗ್ಗೆ ಕ್ವಶನ್ಸ್ ಗ್ಯಾರಂಟಿ ಇರುತ್ತೆ ಯಾವಾಗ. ಓಕೆ, ಅಂಡ್ ಕಮಿಂಗ್ ಟು ಒನ್ ಆಫ್ ದ ಲಾರ್ಜೆಸ್ಟ್ ಯೂನಿಟ್ ಆಫ್ ಎನ್ವಿರಾನ್ಮೆಂಟ್. ಓಕೆ, ಲಾರ್ಜೆಸ್ಟ್ ಯೂನಿಟ್ ಆಫ್ ಎನ್ವಿರಾನ್ಮೆಂಟ್, ದಟ್ ಈಸ್ ಬಯೋಡೈವರ್ಸಿಟಿ. ಓಕೆ, ಸೊ ದಟ್ ಈಸ್ ಬಯೋಡೈವರ್ಸಿಟಿ ಅಂತ ಲಾರ್ಜೆಸ್ಟ್ ಯೂನಿಟ್ ಇದು. ಸೊ ಇದರಲ್ಲಿ ಬೇಸಿಕಲಿ ಫಸ್ಟ್ ಬಯೋಡೈವರ್ಸಿಟಿ ಬೇಸಿಕ್ಸ್ ಬಗ್ಗೆ ಕಲಿತೀವಿ. ಓಕೆ, ಸೊ ಬೇಸಿಕ್ಸ್ ಅಂತಂದ್ರೆ ವಾಟ್ ಈಸ್ ಬಯೋಡೈವರ್ಸಿಟಿ, ಟೈಪ್ಸ್ ಆಫ್ ಬಯೋಡೈವರ್ಸಿಟಿ, ಫ್ಯಾಕ್ಟರ್ಸ್ ದಟ್ ಡಿಸೈಡ್ ದ ಡಿಗ್ರಿ ಆಫ್ ಬಯೋಡೈವರ್ಸಿಟಿ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂದ್ರೆ ಏನು, ಹಾಟೆಸ್ಟ್ ಹಾಟ್ಸ್ಪಾಟ್ಸ್ ಅಂತಂದ್ರೆ ಏನು, ಮೆಗಾ ಡೈವರ್ಸ್ ನೇಷನ್ಸ್ ಅಂದ್ರೆ ಏನು, ಇಂಪಾರ್ಟೆನ್ಸ್ ಆಫ್ ಬಯೋಡೈವರ್ಸಿಟಿ ಅಂತಂದ್ರೆ ಏನು, ಸೊ ಎಂಡೆಮಿಕ್ ಸ್ಪೀಶೀಸ್ ಅಂದ್ರೆ ಏನು, ಕೀಸ್ಟೋನ್ ಸ್ಪೀಶೀಸ್ ಅಂದ್ರೆ ಏನು, ಇಂಡಿಕೇಟರ್ ಸ್ಪೀಶೀಸ್ ಅಂತಂದ್ರೆ ಏನು, ಎಕ್ಸ್ಟಿಂಕ್ಟ್ ಸ್ಪೀಶೀಸ್ ಅಂತಂದ್ರೆ ಏನು. ಸೊ ದಿಸ್ ಇಸ್ ಆಲ್ ಅಬೌಟ್ ಬೇಸಿಕ್ಸ್. ಓಕೆ, ಸೊ ಇದನ್ನೇ ಒಂದು ಚಾಪ್ಟರ್ ಆಗಿ ಇಟ್ಕೊಳ್ತೀವಿ. ನೆಕ್ಸ್ಟ್ ಬಂದು ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಓಕೆ, ಸೊ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಗ್ಲೋಬಲ್ ಎಫರ್ಟ್ಸ್. ಓಕೆ, ಇಲ್ಲಿ ತುಂಬಾ ಮಾತಾಡ್ತೇವೆ. ಓಕೆ, ವಿ ಸ್ಪೀಕ್ ಅಬೌಟ್ ಸ್ಟಾಕ್ಹೋಮ್ ಕನ್ವೆನ್ಷನ್, UNFCCC ಕನ್ವೆನ್ಷನ್, ರಿಯೋ ಸಮ್ಮಿಟ್, CBD ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಎನ್ವಿರಾನ್ಮೆಂಟ್ ಅಂಡ್ ಡೆವಲಪ್ಮೆಂಟ್, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್, ಸೈಟ್ಸ್ ಕನ್ವೆನ್ಷನ್. ಸೊ ವಿ ಸ್ಪೀಕ್ ಅಂದ್ರೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಗ್ಲೋಬಲ್ ಎಫರ್ಟ್ಸ್ ಅನ್ನೋದೇ ಒಂದು ಚಾಪ್ಟರ್. ಓಕೆ, ನೆಕ್ಸ್ಟ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ನ್ಯಾಷನಲ್ ಎಫರ್ಟ್ಸ್. ಓಕೆ, ಸೊ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ನ್ಯಾಷನಲ್ ಎಫರ್ಟ್ಸ್. ಓಕೆ, ಸೊ ಇಲ್ಲಿ ಎನ್ವೈರನ್ಮೆಂಟಲ್ ಲಾಸ್ ಅಂಡ್ ಲೆಜಿಸ್ಲೇಷನ್ಸ್ ಬಗ್ಗೆ ಹೋಗ್ತೀವಿ. ಓಕೆ, ಸೊ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಇದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇದೆ, ಸೊ ವಿ ಗೋಯಿಂಗ್ ಬಯೋಡೈವರ್ಸಿಟಿ ಆಕ್ಟ್ ಇದೆ. ಸೊ ವಿಲ್ ಡಿಸ್ಕಸ್ ಅಬೌಟ್ ನ್ಯಾಷನಲ್ ಎಫರ್ಟ್ಸ್. ಬೇಸಿಕಲಿ ಎನ್ವೈರನ್ಮೆಂಟಲ್ ಲಾಸ್ ಅಂಡ್ ಲೆಜಿಸ್ಲೇಷನ್ಸ್ ನ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಓಕೆ, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮೆಥಡ್ಸ್ ಅಂತ. ಓಕೆ, ಮೆಥಡ್ಸ್ ಅಲ್ಲಿ ವಿ ಸ್ಪೀಕ್ ಅಬೌಟ್ 2 ಮೆಥಡ್. ಒನ್ ಇಸ್ ಇನ್ ಸಿಟು ಕನ್ಸರ್ವೇಷನ್, ಒನ್ ಇಸ್ ಎಕ್ಸ್ ಸಿಟು ಕನ್ಸರ್ವೇಷನ್. ಓಕೆ, ಇನ್ ಸಿಟು ಬಗ್ಗೆ ಮಾತಾಡ್ಬೇಕಾದ್ರೆ ವಿ ಸ್ಪೀಕ್ ಅಬೌಟ್ ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸೆಂಚುರೀಸ್, ಕನ್ಸರ್ವೇಷನ್ ರಿಸರ್ವ್ಸ್, ಕಮ್ಯುನಿಟಿ ರಿಸರ್ವ್ಸ್, ಬಯೋಸ್ಪಿಯರ್ ರಿಸರ್ವ್ಸ್. ಓಕೆ, ಇದ್ರ ಬಗ್ಗೆ ಮಾತಾಡ್ತೀವಿ. ಸೊ ಎಕ್ಸ್ ಸಿಟು ಕನ್ಸರ್ವೇಷನ್ ಅಂತ ಬಂದಾಗ ಸೀಡ್ ಬ್ಯಾಂಕು, ಜೀನ್ ಬ್ಯಾಂಕು, ಅಂಡ್ ಬೊಟಾನಿಕಲ್ ಗಾರ್ಡನ್, ಝೂಲಾಜಿಕಲ್ ಪಾರ್ಕ್ಸ್ ಬಗ್ಗೆ ಮಾತಾಡ್ತೀವಿ. So this is regarding the whole biodiversity chapter. Okay, and more importantly we come about, okay, next chapter ನಾವು ಫಾರೆಸ್ಟ್ ಕನ್ಸರ್ವೇಷನ್. ಇದು ತುಂಬಾ ಪ್ರಶ್ನೆ ಆಗ್ತಾ ಇದೆ. ಫಾರೆಸ್ಟ್ ಕನ್ಸರ್ವೇಷನ್. ಓಕೆ, ಸೊ ಈ ಚಾಪ್ಟರ್ ಅಲ್ಲಿ ಫಸ್ಟ್ ವಿ ಸ್ಟಾರ್ಟ್ ವಿತ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಗಾರ್ಡಿಂಗ್ ಫಾರೆಸ್ಟ್ ಕನ್ಸರ್ವೇಷನ್. ಓಕೆ, ಸೊ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಗಾರ್ಡಿಂಗ್ ಫಾರೆಸ್ಟ್ ಕನ್ಸರ್ವೇಷನ್ ಒಂದು. ಎರಡನೇದು ಗ್ಲೋಬಲ್ ಡೆಫಿನೇಷನ್ ಆಫ್ ಫಾರೆಸ್ಟ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್, ecosystem services given by forest,
And what is the difference between deforestation and forest degradation? Causes for deforestation, effects of deforestation, global efforts for forest conservation. ಅಲ್ಲಿ ಮತ್ತೆ ಕನ್ವೆನ್ಷನ್ಸ್, ಪ್ರೋಟೋಕಾಲ್ಸ್, ಅಗ್ರಿಮೆಂಟ್ಸ್ ಬಗ್ಗೆ ಓದ್ತಾ ಹೋಗ್ತೀವಿ. ಓಕೆ, ಸೊ ನ್ಯಾಷನಲ್ ಕನ್ಸರ್ವೇಷನ್ ಬಗ್ಗೆ ಓದ್ತೀವಿ. ನ್ಯಾಷನಲ್ ಕನ್ಸರ್ವೇಷನ್ ಅಲ್ಲಿ ಅಗೇನ್ ವಿ ಸ್ಪೀಕ್ ಅಬೌಟ್ ಎನ್ವೈರನ್ಮೆಂಟಲ್ ಲಾಸ್ ವಿಚ್ ಇಸ್ ಸಬ್ಜೆಕ್ಟೆಡ್ ಟು ಫಾರೆಸ್ಟ್ ಕನ್ಸರ್ವೇಷನ್. ಓಕೆ, ಇತ್ತೀಚೆಗೆ ಒಂದು ರಿಪೋರ್ಟ್ ಬಂದಿದೆ, ISFR ರಿಪೋರ್ಟ್, ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅಂತ. ವಿ ಸ್ಪೀಕ್ ಅಬೌಟ್ ದಟ್. Okay, so this is one of the important chapter from Main's perspective. Next, so next is climate change. Tumba trending alliranta chapter. So climate change. So definition of climate change, causes of climate change, impact of climate change, and especially when we speak global warming potential ಬಗ್ಗೆ discuss ಮಾಡ್ತೀವಿ. Ozone layer ಬಗ್ಗೆ discuss ಮಾಡ್ತೀವಿ. Conventions related to climate change ಬಗ್ಗೆ discuss ಮಾಡ್ತೀವಿ. ಓಕೆ, ಅಂಡ್ UNFCCC ಕಾಪ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ರೀಸೆಂಟ್ ಕಾಪ್ಸ್, ಇತ್ತೀಚೆಗೆ UNFCCC COP 29 ನಡೆದಿದೆ, ಅದ್ರ ಬಗ್ಗೆ ಇಂಟೆಲ್ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಬೈ ಸ್ಟ್ರಕ್ಚರ್ಡ್ ವೇನಲ್ಲಿ ಹೋಗ್ತೀವಿ. ಅಂದ್ರೆ ಫಸ್ಟ್ ಕ್ಲೈಮೇಟ್ ಚೇಂಜ್ ಅಂದ್ರೆ ಏನು, ಅದು ಕಾಸಸ್, ಇಂಪ್ಯಾಕ್ಟ್ಸ್. ಓಕೆ, ಕ್ಲೈಮೇಟ್ ಚೇಂಜ್ ಅನ್ನು ತಡೆಗಟ್ಟುವಂತ ಸ್ಟ್ರಾಟಜೀಸ್. ಓಕೆ, ಸ್ಟ್ರಾಟಜೀಸ್ ಅಂತ ಬಂದಾಗ ದ ಟೆಕ್ನಾಲಜೀಸ್ ವಿಚ್ ವಿ ಯೂಸ್ ಟು ರೆಡ್ಯೂಸ್ ಕಾರ್ಬನ್ ಎಮಿಷನ್ಸ್, ಅದರಲ್ಲಿ okay, we speak about carbon sink, carbon sequestration, carbon footprint, green carbon, blue carbon, carbon neutrality, carbon tax, carbon credit, carbon trading, geoengineering ಬಗ್ಗೆ ಮಾತಾಡ್ತೀವಿ. ಓಝೋನ್ ಲೇಯರ್ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀವಿ. ಅಂಡ್ UNFCCC ಕನ್ವೆನ್ಷನ್ ಡೀಟೇಲ್ ಆಗಿ ಓದ್ತೀವಿ ವಿತ್ ರೀಸೆಂಟ್ ಕಾಪ್ಸ್. ಓಕೆ, ರೀಸೆಂಟ್ ಕಾಪ್ಸ್ ಬಗ್ಗೆ ಓದ್ತೀವಿ. And India's role in combating climate change ಬಗ್ಗೆ ಓದ್ತೀವಿ. So this is regarding climate change chapter. Okay, so climate change chapter. So then ಇದು ಮುಗಿಸ್ಕೊಂಡು we can speak about desertification. Okay, so desertification ಒಂದು ಕ್ವಶನ್ ಆಗ್ಬೋದು. ಕಾರಣ ಏನು ಅಂತಂದ್ರೆ, ಸೊ ಡೆಸರ್ಟಿಫಿಕೇಶನ್ ಕಾಂಬ್ಯಾಟ್ ಮಾಡ್ಲಿಕ್ಕೆ ಒಂದು ಕನ್ವೆನ್ಷನ್ ಇದೆ. ಓಕೆ, UNCCD ಕನ್ವೆನ್ಷನ್ ಅಂತ ಕರಿತೀವಿ. ಓಕೆ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್. ರೀಸೆಂಟ್ ಆಗಿ UNCCD COP 16 ನಡೀತು. UNCCD COP 16 ನಡೀತು ರಿಯಾದ್, ಸೌದಿ ಅರೇಬಿಯಾದಲ್ಲಿ. ಓಕೆ, ಅದ್ರ ಬಗ್ಗೆ ಕ್ವಶನ್ ಕೇಳ್ಬೋದು. ಅಂಡ್ ಎಸ್ಪೆಷಲಿ ಇದರಲ್ಲಿ ಡಿಫರೆನ್ಸ್ ಬಿಟ್ವೀನ್ ಡೆಸರ್ಟಿಫಿಕೇಶನ್ ಅಂಡ್ ಲ್ಯಾಂಡ್ ಡಿಗ್ರೇಡೇಷನ್ ಬಗ್ಗೆ ಮಾತಾಡ್ತೀವಿ. ಓಕೆ, ಸೊ ಯು ಕ್ಯಾನ್ ಸ್ಪೀಕ್ ಅಬೌಟ್ ಡೆಸರ್ಟಿಫಿಕೇಶನ್. ಸೊ ಎಸ್ಪೆಷಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಈಸ್ ಪೊಲ್ಯೂಷನ್. ಓಕೆ, ಪೊಲ್ಯೂಷನ್, ಅದರಲ್ಲಿ ವಿ ಆರ್ ಮೋರ್ ಕನ್ಸರ್ನ್ಡ್ ಅಬೌಟ್ ಏರ್ ಪೊಲ್ಯೂಷನ್. ಓಕೆ, ಯಾಕೆಂದ್ರೆ ಜಗತ್ತಿನ ಟಾಪ್ 50 ಸಿಟಿಗಳಂತ ತಗೊಂಡ್ರೆ ಅದ್ರಲ್ಲಿ 42 ನಗರಗಳು ಇಂಡಿಯಾದಲ್ಲಿದ್ದಾವೆ. ಓಕೆ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಗ್ರೌಂಡ್ ವಾಟರ್ ಪೊಲ್ಯೂಷನ್, ಮೆರೈನ್ ಪೊಲ್ಯೂಷನ್, ಪ್ಲಾಸ್ಟಿಕ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ರೇಡಿಯಾಕ್ಟಿವ್ ಪೊಲ್ಯೂಷನ್, ಥರ್ಮಲ್ ಪೊಲ್ಯೂಷನ್. ಸ್ಪೀಕ್ ಅಬೌಟ್ ಪೊಲ್ಯೂಷನ್ ಚಾಪ್ಟರ್. ಅಂಡ್ ರಿನ್ಯೂವೇಬಲ್ ಎನರ್ಜಿ ಬಗ್ಗೆ ಮಾತಾಡ್ತೀವಿ. ಓಕೆ, ಸೊ ರಿನ್ಯೂವೇಬಲ್ ಎನರ್ಜಿ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. We always speak about solar energy. Okay, solar energy, hydroelectric, wind. Okay, wind, ocean, wave, tidal, geothermal. So iದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀವಿ. And recently the most important topic is sustainable development. Okay, so sustainable development. So there are 17 sustainable developmental goals. Okay, because if a country needs to survive, ಓಕೆ, ಆ ಕಂಟ್ರಿಗೆ ಎನ್ವಿರಾನ್ಮೆಂಟ್ ಬೇಕು, ಡೆವಲಪ್ಮೆಂಟ್ ಬೇಕು, ಎರಡೂ ಬೇಕು ಅಂತಂದಾಗ ಒಂದೇ ದಾರಿ ಇರೋದು, ದಟ್ ಈಸ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಓಕೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೋಸ್ಕರ there are 17 goals which are very very important, right sir? So regarding all these units, ನೋಡಿ ಇದನ್ನೇ ಈ 12 ಯೂನಿಟ್ ಅನ್ನ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಓಕೆ, ಸೊ ಈ 12 ಯೂನಿಟ್ಸ್ ಅನ್ನ ಟಾಪಿಕ್ ಬೈ ಟಾಪಿಕ್, ಓಕೆ, ಟಾಪಿಕ್ ಬೈ ಟಾಪಿಕ್ ಅಂಡ್ ಕೀವರ್ಡ್ಸ್ ಬೈ ಕೀವರ್ಡ್ಸ್ ತುಂಬಾ ಲಿಸ್ಟ್ ಮಾಡಿದ್ದಾರೆ. ಅದನ್ನ ನಾನು ಕಂಪ್ರೆಸ್ ಮಾಡಿ ಒಂದು 12 ಯೂನಿಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದೀವಿ. ಸೊ ಸ್ಟಾರ್ಟಿಂಗ್ ಮೈನ್ಸ್ ಕಾನ್ಸೆಪ್ಟ್ಸ್, ಮೈನ್ಸ್ ಕ್ಲಾಸಸ್ ಇನ್ ನಮ್ಮ KPSC. ಹೋಪ್ ಯು ವಿಲ್ ಜಾಯಿನ್ ದ ಕೋರ್ಸ್ ಅಂಡ್ ಲುಕಿಂಗ್ ಫಾರ್ವರ್ಡ್. ಸೊ ವಿ ಆರ್ ವೆರಿ ಈಗರ್ ಟು ಟೀಚ್ ಯು ಆಲ್ ದಿಸ್ ಟಾಪಿಕ್ಸ್. ಓಕೆ, ಸೊ ಈ ಸಿಲೆಬಸ್ನ ನೀವು ಹೋಪ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.